ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಒಂದು 6 ಗಂಟೆಗೆ ಎಚ್ಚರ ಆಯಿತು ನನಗೆ. ಆ್ಯಕ್ಚುಲಿ ನಿನ್ನೆ ಮಲಗಿದ್ದು ತುಂಬಾ ಲೇಟ್ ಆಗೋಗಿತ್ತು, ಯಾಕಂದರೆ ತುಂಬ ಕೆಲಸ ಕೂಡ ಇತ್ತು. ಅರ್ಧ ಕ್ಲೀನಿಂಗ್ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಸ್ವಲ್ಪ ನನ್ನದು ವರ್ಕ್ ಲೋಡ್ ಜಾಸ್ತಿ ಆಗೋಗಿತ್ತು ಹೋದ ವಾರ, ಹಾಗಾಗಿ ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಳ್ಳೋದು, ಹಾಗೆ ಮೈಕ್ರೋವೇವ್ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಇತ್ತು ಇನ್ನು. ಸೊ ಅದನ್ನೆಲ್ಲನೂ ಮುಗಿಸ್ಕೊಂಡು ಮನೆಯೆಲ್ಲ ರಾತ್ರಿಯೇ ಒರೆಸ್ಬಿಟ್ಟೆ ನಾನು. ಹಾಗೆಯೇ ದೇವ್ರದ್ದು ಪಾತ್ರೆಗಳೆಲ್ಲ ಏನೇನಿರುತ್ತಲ್ವ ಅದನ್ನು ಕೂಡ ನೈಟೇ ನಾನೆಲ್ಲ ತೊಳೆದಿಟ್ಬಿಟ್ಟು ಬೆಳಗ್ಗೆ ಎದ್ದು ಜಸ್ಟ್ ದೀಪ ಹಚ್ಕೊಂಡು ನೈವೇದ್ಯ ಮಾಡಿ ಪೂಜೆನ ಮಾಡ್ಕೊಳ್ಳೋ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಒಂದು ಆಲ್ಮೋಸ್ಟ್ 6 ಅವರ್ಸ್ ನನಗೆ ಒಳ್ಳೆ ನಿದ್ದೆ ಆಯಿತು. ಸೊ ಎದ್ದ ನಂತರ ನಾನು ಮತ್ತೊಂದು ಸತಿ ಮನೇನ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಸ್ನಾನ ಮಾಡಿ ಇಲ್ಲಿ ರಂಗೋಲಿನ ಹಾಕ್ಕೋತಾ ಇದ್ದೀನಿ. ಸೊ ನನಗೆ ಅಂಥ ಒಳ್ಳೊಳ್ಳೆ ಡಿಸೈನ್ ರಂಗೋಲಿಗಳೆಲ್ಲ ಏನೂ ಹಾಕೋಕ್ಕೆ ಬರಲ್ಲ. ಸೊ ಅಲ್ಲೊಂದು ಇಲ್ಲೊಂದು ಯಾವುದೋ ಒಂದು ನೋಡ್ಕೊಂಡಿರ್ತೀನಿ ಯಾವತ್ತಾದರೂ. ಸೊ ಅದೇನೇ ರಿಪಿಟೇಟಿವ್ ಆಗಿ ಹಾಕ್ತಾ ಇರ್ತೀನಿ. ಕೆಲವೊಂದು ಸತಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ್ಯಕ್ಚುಲಿ ಅಲ್ಲೇ ನಾನು ಬಾಗಿಲು ಮುಂದೆನೇ ಎಲ್ಲ ಕಲರ್ಸ್ಗಳನ್ನೂ ಕೂಡ ಇಟ್ಕೊಂಡಿರ್ತೀನಿ. ಟೈಮ್ ಇತ್ತು ಅಂತಂದರೆ ಅದನ್ನೆಲ್ಲ ಮಾಡಬೇಕು ಅಂತ. ಸಹಜವಾಗಿ ನನ್ನ ಜೊತೆ ಅಮ್ಮ ಇರ್ತಾರಲ್ವ, ಸೊ ಅವರೊಂದು ಅರ್ಧ ಕೆಲಸನ ನೋಡ್ಕೋತಾ ಇರ್ತಾರೆ. ಸೊ ಆಗ ನಾನು ಈ ಥರ ಏನಾದರೂ ಡೆಕೋರೇಟಿವ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಈ ಸರ್ತಿ ನಾನು ಒಬ್ಬಳೇನೆ ಅಂದರೆ ಎಲ್ಲ ಅಡುಗೆ ಕೆಲಸಕ್ಕೆ. ನನ್ನ ಹಸ್ಬೆಂಡ್ ಏನೋ ಹೆಲ್ಪ್ ಮಾಡ್ತಾಯಿದ್ರು, ಬಟ್ ನನಗೆ ಒಬ್ಬಟ್ಟು ಮಾಡೋದು ವಿಷಯದಲ್ಲಿ ನಾನು ತುಂಬ ನರ್ವಸ್ ಆಗಿದ್ದೆ. ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಾ ಇರೋದು. ಸೊ ತುಂಬ ಭಯ ಆಗ್ತಾಯಿತ್ತು, ಹೇಗೆ ಮಾಡ್ತೀನೋ ಏನು ಕತೆನೋ ಅಂತ. ಸೊ ಮುಂದೆ ನಾನು ಇಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡಿಕೊಂಡೆ ನಾನು ಒಬ್ಬಟ್ಟನ್ನು ಅಂತ. ರಿಸಲ್ಟ್ ಏನೋ ಸಕ್ಸಸ್, ಆದರೆ ರುಚಿ ಕೂಡ ತುಂಬ ಚೆನ್ನಾಗಿ ಬಂತು. ಆದರೆ ಐ ಥಿಂಕ್ ನಾನು ಕಣಕನ ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟು ನಾನು ಹೂರ್ಣನ ತುಂಬಿಬಿಟ್ಟು ಅದರಲ್ಲಿ ಇದು ಮಾಡಬೇಕಾಗಿತ್ತು. ತುಂಬ ತೆಳುವಾಗೋಗಿತ್ತೇನೋ ಅಂತ ಅನ್ನಿಸ್ತು ನನಗೆ. ಬಟ್ ಪರವಾಗಿಲ್ಲ, ಹಾಗೋ ಹೀಗೋ ಮಾಡಿದೆ ಒಟ್ಟಿನಲ್ಲಿ. ಎಲ್ಲಿ ಬರೋದೇ ಇಲ್ವೇನೋ, ಎತ್ತೋಕ್ಕೆ ಆಗಲ್ವೇನೋ ಹೂರ್ಣನ ನನಗೆ, ಕಣಕನ ನನಗೆ ಹಂಚ್ ಮೇಲೆ ಹಾಕೋಕ್ಕೆ ಆಗಲ್ವೇನೋ ಅನ್ನೋ ಅಷ್ಟು ನಾನು ನರ್ವಸ್ ಆಗಿದ್ದೆ. ಅರ್ಧ ಅದೇ ಭಯಕ್ಕೆ ನನಗೆ ಬೇಗ ಎಚ್ಚರ ಆಗೋಯಿತು ಬೆಳಗ್ಗೆ. ಸೊ ಇಲ್ಲಿ ಎದ್ದಿದ ತಕ್ಷಣ ನಾನು ಆ್ಯಕ್ಚುಲಿ ಏನೇನೋ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೆ. ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು, ಒಡವೆನೆಲ್ಲ ಹಾಕ್ಕೋಬೇಕು, ಕೈ ತುಂಬ ಬಳೆ, ಕತ್ತಲ್ಲೆಲ್ಲ ಒಡವೆನ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗಿಬಿಟ್ಟು ಮಾಡಬೇಕು ಅಂತ. ಇದು ಬೆಳಗ್ಗೆ ಎದ್ದ ತಕ್ಷಣ ಯಾವುದು ಏನು ತೋಚಲೇ ಇಲ್ಲ. ಫಸ್ಟು ಓಡಿದ್ದೆ ನಾನು ರಂಗೋಲಿ ಹಾಕಿ ಗ್ಯಾಸ್ ಸ್ಟವ್ ಎಲ್ಲನೂ ಒರೆಸ್ಕೊಂಡ್ಬಿಟ್ಟು ನೀಟ್ ಮಾಡಿಕೊಂಡು ಫಸ್ಟು ಹೂರ್ಣ ಮಾಡಬೇಕು ಅನ್ನೋ ತಲೆಯಲ್ಲಿತ್ತು. ಸೊ ನಾನು ಆ್ಯಕ್ಚುಲಿ ಎದ್ದಿದ ತಕ್ಷಣ ಸ್ವಲ್ಪ ಕಡಲೆಬೇಳೆನ ನೆನೆ ಹಾಕ್ಕೊಂಬಿಟ್ಟೆ, ಈಸಿ ಆಗಲಿ ನನಗೆ ಬೇಗ ಸ್ನಾನ ಮಾಡಿ ಇದೆಲ್ಲ ಕ್ಲೀನಿಂಗ್ ಮಾಡಿ ಬರುವಷ್ಟರಲ್ಲಿ ಅಂತ ಹೇಳಿಬಿಟ್ಟು. ಸೊ ನಾನಿಲ್ಲಿ ಅದನ್ನೇ ಮಾಡ್ತಾಯಿದ್ದೀನಿ. ನೆನೆ ಹಾಕಿದ್ದು ಕಡಲೆಬೇಳೆ ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಗ್ಲಾಸ್ ಕಡಲೆಬೇಳೆಗೆ ನಾನು 5 ಗ್ಲಾಸ್ ನೀರನ್ನ ಸೇರಿಸಿದ್ದೆ. ನಾನಿನ್ನೂ ಎಕ್ಸ್ಪರ್ಟ್ ಅಲ್ಲ ಇದರಲ್ಲಿ. ಸೊ ಹಾಗಾಗಿ ನಾನೇನು ಹೇಳಲ್ಲ ನಾನು ಯಾವ ಥರ ಮಾಡಿದೆ ಅಂತ. ಬಿಕಾಸ್ ಐ ಆಮ್ ವೆರಿ ಶ್ಯೂರ್ ಈ ವಿಡಿಯೋನ ನೋಡ್ತಾ ಇರೋರು ಅಟ್ಲೀಸ್ಟ್ 90% ಜನರಿಗೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ನಾನಿನ್ನು ಬಿಗಿನರ್ ಲೆವೆಲಲ್ಲಿರೋಳು. ಸೊ ಇದರಲ್ಲಿ ನಾನೇನು ನನ್ನ ರೆಸಿಪಿ ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ನಾನು ಹೇಳ್ಕೊಳಕ್ಕೆ ಹೋಗೋದಿಲ್ಲ, ಯಾಕಂದರೆ ನಾನು ಯೂಟ್ಯೂಬ್ನ ನೋಡ್ಬಿಟ್ಟೇ ಮಾಡಿರೋದು. ಸೊ ಇಲ್ಲಿ ಅದೇ ನಾನು ಹೇಳ್ದಂಗೆ 1 ಗ್ಲಾಸ್ ಕಡಲೆಬೇಳೆಗೆ 5 ಗ್ಲಾಸ್ ನೀರನ್ನ ಹಾಕ್ಬಿಟ್ಟು ಫಸ್ಟು ನಾನು ಸ್ಟಾರ್ಟ್ ಮಾಡೋ ಮುಂಚೆ ಯಾವುದೇ ಹಬ್ಬ ಆಗಿರಲಿ ಒಲೆನ ಪೂಜೆ ಮಾಡ್ಕೋತೀನಿ. ಐ ಥಿಂಕ್ ಎಲ್ಲರೂ ಮಾಡ್ಕೋತಾರೆ ಅನ್ಕೋತೀನಿ. ಸೊ ನಮ್ಮ ಮನೇಲಿ ನಮ್ಮಮ್ಮ ನಮಗೆ ಹೀಗೆ ಹೇಳ್ಕೊಟ್ಟಿರೋದು. ಯಾವುದೇ ಹಬ್ಬ ಬಂತು ಅಂತಂದ್ರೂ ಅದ್ರ ಮೇಲೆ ಅಡುಗೆ ಮಾಡೋ ಮುಂಚೆ ನಾವು ಒಲೆಗೆ ಪೂಜೆ ಮಾಡ್ಕೋತೀವಿ. ಯಾಕಂದರೆ ಅದ್ರ ಮೇಲೆ ಮಾಡಿರೋ ಅಡುಗೆನ ನಾವು ಫಸ್ಟು ದೇವರಿಗೆ ನೈವೇದ್ಯವಾಗಿ ಅರ್ಪಿಸ್ತೀವಿ ಅಲ್ವ. ಸೊ ಹಾಗಾಗಿ ಸೊ ಇಲ್ಲಿ ಅದನ್ನೇ ನಾನು ಒಬ್ಬಟ್ಟಿಗೆ ನಾನು ಒಬ್ಬಟ್ಟು ಹಿಟ್ಟಿಗೆ ಅರಿಶಿನ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಹಾಗೆ ಚಿರೋಟಿ ರವೆನ ಹಾಕ್ಕೊಂಡು ಹದವಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ಈ ಹಬ್ಬಕ್ಕೆ ತುಂಬಾ ತಯಾರಿ ಮಾಡ್ಕೋಬೇಕಾಗಿತ್ತು. ಬಿಕಾಸ್ ಆಫ್ ಟೈಮ್ ಕನ್ಸ್ಟ್ರೆಂಟ್ ನನಗೆ ಅಷ್ಟೊಂದು ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಾನು ಅಂದ್ಕೊಂಡ ಹಾಗೆ ವೀಡಿಯೋಗಳನ್ನೂ ಮಾಡೋಕ್ಕಾಗಲಿಲ್ಲ. ನಾನು ಅಂದ್ಕೊಂಡಿದ್ದೆ ನಾನು ರೀಲ್ಸ್ ಎಲ್ಲ ಮಾಡಬೇಕು, ಹಸ್ಬೆಂಡ್ ಜೊತೆ ಹಾಕಬೇಕು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಅಂತಂದನು.
ಹ್ಯಾಟ್ಸ್ ಆಫ್ ಟು ಆಲ್ ದ ವಿಮೆನ್. ಯಾರ್ಯಾರು ನೀವು ಹಬ್ಬದ ದಿನ ಇಷ್ಟು ಆ್ಯಕ್ಟಿವ್ ಆಗಿ ರೀಲ್ಸ್ಗಳು ಕೂಡ ಮಾಡಾಕಿ, ಅಡುಗೆಗೂ ಮಾಡಾಕಿ, ಒಬ್ಬಟ್ಟು ಅಂದ್ರೆ ನನಗೆ ಇಷ್ಟು ದೊಡ್ಡ ಟಾಸ್ಕ್ ಅನ್ನಿಸ್ತು ಅಂದರೆ ರಿಯಲಿ ಹ್ಯಾಟ್ಸ್ ಆಫ್. ಯಾರ್ಯಾರು ಅದನ್ನು ಮಾಡಿ, ಹಬ್ಬನೂ ಮಾಡಿ, ಜೊತೆಗೆ ಗಂಡನ ಜೊತೆ ರೀಲ್ಸ್ಗಳನ್ನ ಮಾಡಿ ಹಾಕಿ, ನಿಮ್ಮನ್ನು ನೀವು ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು, ಅಲಂಕಾರ ಮಾಡಿಕೊಂಡು ಎಲ್ಲ ಫೋಟೋಸ್ ಎಲ್ಲ ತೆಗ್ದು ಹಾಕ್ತೀರಿ. ನನಗೆ ತಲೆಗೆ ಹಚ್ಕೊಂಡಿರೋ ಟಾವಲ್ನೂ ನಾನು ಬಿಚ್ಚಿ ಹಾಕೋಕ್ಕಾಗಲಿಲ್ಲ. ತಲೆಯಲ್ಲಿ ಟಾವಲ್ ಊಟ ಮಾಡಬೇಕಾದ್ರೂ ನಂದು ಹಾಗೆ ಇತ್ತು. ಅಷ್ಟೊಂದು ನಾನು ಟಯರ್ಡ್ ಆಗೋದೆ. ಸೊ ಆ್ಯಕ್ಚುಲಿ ನಮ್ಮ ಅಮ್ಮನಿಗೆ ನಾನು ಮೆಚ್ಚಬೇಕು. ಎವ್ರಿ ಟೈಮ್ ಪಾಪ ಅವರೇ ಎಲ್ಲ ಅಡುಗೆನೂ ಹಬ್ಬದ ಅಡುಗೆ ಮಾಡ್ತಾರೆ. ನಾನು ಅವ್ರಿಗೆ ಕ್ಲೀನ್ ಮಾಡಿಕೊಡ್ತೀನಿ, ಪೂಜೆ ಮಾಡಿಕೊಡ್ತೀನಿ, ತರಕಾರಿ ಹೆಚ್ಚೋದು ಆ ಥರದ್ದೆಲ್ಲ ಮಾಡಿಕೊಡ್ತೀನಿ. ಬಟ್ ಪಾಪ ಅವರೇ ಮಾಡ್ತಾಯಿದ್ರು ಎಲ್ಲನೂ. ಸೊ ಈ ಟೈಮ್ ನಾನು ಫಸ್ಟ್ ಟೈಮ್ ಮಾಡಿದಾಗ ನನಗೆ ನಿಜವಾಗ್ಲೂ ಅದರಲ್ಲಿ ಎಷ್ಟು ಸ್ಟ್ರೈನ್ ಆಗುತ್ತೆ ಅಂತ ಅನ್ನೋ ವಿಚಾರ ಗೊತ್ತಾಯಿತು. ಸೊ ಮಧ್ಯದಲ್ಲಿ ಈ ಮಕ್ಕಳಿರ್ತಾವಲ್ವ, ಯಾವಾಗಲೂ ಇಷ್ಟೊಂದು ಕೆಲಸ ಯಾವಾಗಿರುತ್ತೋ ಇಡೀ ಈ ವರ್ಷ ಅವ್ರು ಯಾವತ್ತೂ ಕೇಳಲ್ಲ ಬೆಳಗ್ಗೆನೇ ಎದ್ದಿದ ತಕ್ಷಣನೇ ಅಮ್ಮ ಹಸು ಅಂತಂದು. ಆದರೆ ಮಾತ್ರ ಹಬ್ಬದ ದಿನ ಈ ಮಕ್ಳಿಗೆ ಏನಾಗುತ್ತೋ ಗೊತ್ತಿಲ್ಲ, ಇನ್ನೂ ನೈವೇದ್ಯನೂ ಮಾಡಿರಲ್ಲ, ಆಗಲೇ ಬಂದು ಅಮ್ಮ ಹಸು ಅಂದ್ಲು ನನ್ನ ಮಗಳು. ಪಾಪ ಅವಕ್ಕೆ ಏನಾಗುತ್ತೋ, ದೇವರೇ ಬಂದಿರ್ತಾನೋ ಏನೋ ಅವ್ರ ಹೊಟ್ಟೆಲಿ. ಸೊ ಹಾಗಾಗಿ ಇಮಿಡಿಯೇಟಾಗಿ ಮತ್ತೆ ನಾನು ಅನ್ನಕ್ಕೆ ಬೇರೆ ಇಟ್ಕೊಂಡ್ಬಿಟ್ಟಿದ್ದೆ. ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ಹಾಗಾಗಿ ಅದೇ ಅನ್ನನ ನಾನು ಪುಳಿಯೋಗರೆ ಮಾಡಿ ಫಸ್ಟು ದೇವರಿಗೆ ನೈವೇದ್ಯ ಮಾಡಿಬಿಟ್ಟೆ. ಸೊ ನೈವೇದ್ಯ ಮಾಡಿದಾದ ನಂತರ ನಾನು ಇಲ್ಲಿ ಆ್ಯಕ್ಚುಲಿ ನಾವೇನು ನೈವೇದ್ಯ ಮಾಡ್ತೀವಲ್ವ, ಅದಕ್ಕೆ ಮುಂಚೆ ಶಂಖ ಊದಬೇಕು. ಯಾಕೆ ಶಂಖ ಊದಬೇಕು ಅಂದರೆ ದೇವರ ಒಂದು ಫೋಕಸ್ನ ನಮ್ಮ ಕಡೆ ಎಳ್ಕೊಳ್ಳೋಕ್ಕೆ. ಸೊ ಶಂಖ ಊದಿದಾಗ ದೇವ್ರು ನಮ್ಮ ಕಡೆ ನೋಡ್ತಾನಂತೆ. ಸೊ ಅವನು ಕಣ್ಬಿಟ್ಟು ನಮ್ಮನ್ನು ನೋಡ್ತಾ ಇದ್ದಾಗ ನಾವು ನೈವೇದ್ಯನ ಅವನಿಗೆ ಅರ್ಪಿಸ್ಬೇಕು. ಸೊ ಆ ಒಂದು ಪ್ರೊಸೀಜರ್ನ ನಾನಿಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಆಮೇಲೆ ಶಂಖ ಒಂದು ಬಾರಿ ಅಥವಾ 4 ಬಾರಿ ಮಾತ್ರನೇ ಊದಬೇಕು. ಊದಿದ ತಕ್ಷಣವೇ ನಮಗೆ ಬಂದಿಲ್ಲ ಅಂತಂದು ಅಂದ ತಕ್ಷಣ ಬಿಟ್ಬಿಡಬೇಕು ಅಂತ ಹೇಳ್ತಾರೆ. ಬಟ್ ನಿಜ ನನಗೆ ಆ ಕೆಟ್ಟ ಚಾಳಿ ಇದೆ, ನನಗೆ ಬಿಡೋಕೆ ಆಗ್ತಾಯಿಲ್ಲ. ನಾನು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದಿಲ್ಲ ಅಂತಂದರೆ ನಾನು ಬರೋ ತನಕ ಬಿಡೋಲ್ಲ. ಅಟ್ಲೀಸ್ಟ್ ಒಂದು ಸರ್ತಿ ನನಗೆ ಪರ್ಫೆಕ್ಟಾಗಿ ನನಗೆ ಬಂತು ಅಂತಂದರೆ ಆವಾಗ ನಾನು ಶಂಖನ ಸೈಡಿಗೆ ಇಡ್ತೀನಿ. ಬಟ್ ಅದು ಆ್ಯಕ್ಚುಲಿ ಮಾಡಬಾರ್ದು ಅಂತೆ. ಫಸ್ಟ್ ಟೈಮೇ ಬಂದಿಲ್ಲ ಅಂದರೆ ಸೈಡಿಗೆ ಇಟ್ಬಿಡಬೇಕು ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ಈ ಶಂಖನ ಉಡುಪಿ ಮಠಕ್ಕೆ ಹೋಗಿದ್ದೆ, ಕೃಷ್ಣ ಮಠಕ್ಕೆ. ಸೊ ಆವಾಗ ಅಲ್ಲಿಂದ ತೊಗೊಂಡು ಬಂದೆ ಇದನ್ನು. ನನಗೆ ಸ್ವಲ್ಪ ಈ ಥರದ್ದೆಲ್ಲ ಕಲೆಕ್ಟ್ ಮಾಡಬೇಕು ಅಂದರೆ ತುಂಬ ಇಷ್ಟ. ದೇವರ ಏನಾದರೂ ವಸ್ತುಗಳಿತ್ತು ಅಂತಂದರೆ ದೇವರಿಗೆ ಅಥವಾ ಪೂಜೆಗೆ ಸಂಬಂಧಪಟ್ಟ ವಸ್ತುಗಳು. ನಾವಿರೋದು ಇವಾಗ ಬಾಡಿಗೆ ಮನೆ. ಸೊ ಹಾಗಾಗಿ ನನಗಿನ್ನೂ ಏನು ಅಷ್ಟೊಂದು ಕಲೆಕ್ಟ್ ಮಾಡೋಕ್ಕೆ ನನಗೆ ಇಲ್ಲಿ ಆಗ್ತಾ ಇಲ್ಲ. ನೋಡೋಣ, ದೇವ್ರು ಕಂಡುಬಿಟ್ಟು ದೇವ್ರ ದಯೆಯಿಂದ ನಮ್ಮದು ಅಂತ ಒಂದು ಸ್ವಂತ ಮನೆ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ನಾನು ಒಳ್ಳೊಳ್ಳೆ ದೇವರ ವಸ್ತುಗಳನ್ನು ತೊಗೊಂಡು ಬಂದು ಇಟ್ಕೋಬೇಕು ಅಂತ. ದೇವರ ಪುಸ್ತಕಗಳಲ್ಲೂ ನನಗೆ ಅಷ್ಟೇ ಆಸಕ್ತಿ ಇದೆ ಆ್ಯಕ್ಚುಲಿ. ಇವಾಗ ಆಲ್ರೆಡಿ ನಾನು ನೀವು ನನ್ನ ಎಲ್ಲ ವೀಡಿಯೋಸು ನೋಡಿದ್ರಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ. ಭಗವದ್ಗೀತೆಯ ಒಂದು ಕಂಪ್ರೆಸ್ಡ್ ವರ್ಷನ್, ಒಂದು ಶಾರ್ಟ್ ವರ್ಷನ್ನು ನಾನು ಮುಗಿಸಿದ್ದೀನಿ. ಹಾಗೆಯೇ ಈಗ ಇನ್ನೊಂದು ಭಗವದ್ಗೀತೆ ಯಥಾರೂಪ ಅಂತಂದಿದೆ, ಅದನ್ನು ಒಂದು ಓದ್ತಾ ಇದ್ದೀನಿ. ಆಲ್ರೆಡಿ ನಾನು ಇವಾಗ ಐ ಥಿಂಕ್ 7ನೇ ಅಧ್ಯಾಯದಲ್ಲಿದ್ದೀನಿ. ಸೊ ಅದೊಂದು ರೂಢಿ ನನಗೆ. ಎವ್ರಿ ಸಾಯಂಕಾಲ ನಾನು ಎಷ್ಟೇ ಕೆಲಸ ಇದ್ರೂ ಒಂದು 10 ನಿಮಿಷ ಅಟ್ಲೀಸ್ಟ್ ನಾನು ಹೋಗ್ಬಿಟ್ಟು ದೇವ್ರ ಮುಂದೆ ಕೂತ್ಕೊಂಡು ನನ್ನ ಕೈಲಾಗಿದ್ದು ಒಂದು ಯಾವುದೋ ಒಂದು ಮಂತ್ರನಾದರೂ ಹೇಳ್ಕೊತೀನಿ, ಇಲ್ಲ ಭಗವದ್ಗೀತೆ ಒಂದು ಶ್ಲೋಕನಾದರೂ ಓದ್ತೀನಿ. ನನಗೆ ಒಂಥರ ಸಮಾಧಾನ. ಅದು ಏನೂ ಗೊತ್ತಿಲ್ಲ, ದೇವ್ರದ್ದು ನಂದು ಅಂತ ನನ್ನ ನಂಟು. ಅದು ನಾನು ಇಮ್ಯಾಜಿನ್ ಮಾಡೋದು ಆ ಥರ ನನ್ನ ಮನಸ್ಸಲ್ಲಿ. ನಾನು ಪ್ರಾಮಿಸ್ ಮಾಡಿದ್ದೆ ಅಲ್ವಾ, ಇವತ್ತು ದೇವ್ರಿಗೆ ನಾನು ಏನೂ ಟೈಮೇ ಕೊಟ್ಟಿಲ್ಲ ಅಲ್ವಾ, ನಾನು ಹೋಗಬೇಕು ದೇವ್ರ ಮುಂದೆ ಕೂತ್ಕೋಬೇಕು. ಇವಾಗ ನೋಡಿ, ನಾವು ಯಾರನ್ನಾದರೂ ನಾವು ಪ್ರೀತಿಸ್ತೀವಿ ಅಂತಂದಾಗ ಅವ್ರಿಗೋಸ್ಕರ ನಾವು ಹೇಗಾದರೂ ಕಷ್ಟಪಟ್ಟಾದ್ರೂ ಒಂದು 10 ನಿಮಿಷ ಅರ್ಧ ಗಂಟೆನಾದರೂ ಟೈಮ್ ತೆಕ್ಕೊಂಡು ಅವ್ರಿಗೋಸ್ಕರ ಒಂದು ಕಾಲ್ ಆದರೂ ಮಾಡ್ತೀವಿ, ಒಂದು ಫೋನ್ ಮಾಡ್ತೀವಿ, ಒಂದು ಮೆಸೇಜ್ ಮಾಡ್ತೀವಿ, ಒಂದು ವೀಡಿಯೋ ಕಾಲ್ ಮಾಡ್ತೀವಿ, ಇಲ್ಲ ಹತ್ತಿರದಲ್ಲಿದ್ದರೆ ಅವ್ರನ್ನ ಹೋಗಿ ಮೀಟ್ ಆಗ್ತೀವಿ. ಸೊ ಹಾಗಿದ್ದಾಗ ಇವರೆಲ್ಲ ನಮಗೆ ಆ್ಯಕ್ಚುಲಿ ಶಾಶ್ವತ ಅಲ್ಲ ಯಾರು. ಇನ್ಫ್ಯಾಕ್ಟ್ ಭಾಗವತ ಪುರಾಣದಲ್ಲೇ ಹೇಳ್ತಾರೆ, ನೀವೆಲ್ಲಾದರೂ ಯೂಟ್ಯೂಬಲ್ಲಿ ಕೇಳಿದ್ರಿ ಅಂತಂದರೆ ಖಂಡಿತವಾಗ್ಲೂ ಕೇಳಿ, ತುಂಬ ಚೆನ್ನಾಗಿದೆ ಭಾಗವತ ಪುರಾಣ. ನನಗೆ ಸಿಕ್ಕರೆ ನಾನು ಆ ಲಿಂಕ್ಗಳನ್ನ ನಾನು
ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಥವಾ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಡೈರೆಕ್ಟಾಗಿ ನೀವು ಕಮೆಂಟ್ ಹಾಕಿ, ನಾನು ನಿಮಗೆ ಲಿಂಕ್ಗಳನ್ನ ಕಳಿಸ್ತೀನಿ. ಸೊ ಅದರಲ್ಲಿ ಹೇಳ್ತಾರೆ, ಗಂಡ ಮಕ್ಕಳು ತಾಯಿ ತಂದೆ ಕೂಡ ಯಾರು ಈ ಜನ್ಮಕ್ಕೆ ಅವರು, ಇನ್ನೊಂದು ಜನ್ಮಕ್ಕೆ ಇನ್ನೊಬ್ಬರು. ಸೊ ಆ ಥರ ನಮಗೆ ಎಷ್ಟೋ ತಂದೆ ತಾಯಂದ್ರಾಗೋಗಿರ್ತಾರೆ, ಎಷ್ಟೋ ಮಕ್ಕಳಾಗೋಗಿರ್ತಾರೆ, ಎಷ್ಟೋ ಗಂಡ ಹೆಂಡಂದ್ರ ಆಗೋಗಿರ್ತಾರಂತೆ. ಸೊ ಶಾಶ್ವತ ಒಬ್ಬನೇ ಆ ಕೃಷ್ಣ, ಆ ಪರಮಾತ್ಮ, ಆ ವಿಷ್ಣು, ಆ ನಾರಾಯಣ. ಸೊ ಹಾಗಾಗಿ ನಾವು ಅವನಿಗೆ ನಮ್ಮ ಟೈಮ್ನ ಮೀಸಲಿಡಬೇಕು ಒಂದು ದಿನದಲ್ಲಿ. ನಾವು ಅಂದ್ಕೊಂಡ್ಬಿಡ್ತೀವಿ, ಅಯ್ಯೋ ನನ್ನ ಗಂಡ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ, ಅಯ್ಯೋ ನನ್ನ ತಂದೆ ತಾಯಿ ನಾನಿಲ್ಲ ಅಂತಂದರೆ ಉಸಿರೇ ಅವರಿಗೆ ನಿಂತೋಗುತ್ತೆ ಅನ್ನೋಷ್ಟು ನನ್ನ ಪ್ರೀತಿಸ್ತಾರೆ ಅಂತ ನಾವು ಅಂದ್ಕೊತೀವಿ. ಅವ್ರಿಗಿಂತಲೂ ಹೆಚ್ಚು ಪ್ರೀತಿಸೋನೊಬ್ಬನಿದ್ದಾನೆ ಮೇಲೆ, ಅವನೇ ನಮ್ಮ ನಾರಾಯಣ, ಅವನೇ ಜನಾರ್ದನ. ಅದೇ ಹೇಳ್ತಾರಲ್ವ, ಜನರೆಲ್ಲರೂ ಕೈ ಬಿಟ್ರೂ ಜನಾರ್ದನ ನಮ್ಮನ್ನು ಕೈ ಬಿಡಲ್ಲ ಅಂತ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಅವನಿಗೋಸ್ಕರ ಟೈಮ್ ಮಾಡಿಕೊಂಡು ಹರೇ ರಾಮ್ ಹರೇ ಕೃಷ್ಣ ಮಂತ್ರನಾದರೂ ಹೇಳ್ಕೋಬೇಕು ನಾವು. ಇಲ್ಲ ಅಂತಂದರೆ ಯಾವುದೋ ಒಂದು ಭಗವದ್ಗೀತೆ ಒಂದು ಶ್ಲೋಕನಾದರೂ ಓದಿ ಅದರ ಭಾವಾರ್ಥನಾದರೂ ತಿಳ್ಕೋಬೇಕು. ಅವತ್ತು ನೀವು ನೋಡ್ಕೊಳ್ಳಿ, ನಿಮ್ಮ ಮನಸ್ಸು ಎಷ್ಟು ತಿಳಿಯಾಗಿರುತ್ತೆ, ನಿಮಗೆ ತುಂಬ ಒಳ್ಳೆ ನಿದ್ದೆ ಬರುತ್ತೆ. ಹಾಗೆಯೇ ನಿಮಗೆ ಯಾವ ಕೆಟ್ಟ ಆಲೋಚನೆಗಳು, ನೆಗೆಟಿವ್ ಥಾಟ್ಸ್ ಕೂಡ ನಿಮ್ಮ ಮೈಂಡಲ್ಲಿ ಪಾಸ್ ಆಗಲ್ಲ. ಅಷ್ಟು ಪಾಸಿಟಿವ್ ಆಗಿರ್ತೀರ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನು ಲೈಫಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಹೋಗುತ್ತೆ. ಸೊ ಅದು ಚೇಂಜಸ್ ಖಂಡಿತ ಕಾಣುತ್ತೆ ನಿಮಗೆ. ನಾನು ಈ ಪ್ರತಿಯೊಂದು ಲಾಂಗ್ ವೀಡಿಯೋಲ್ಲೂ ನಾನು ಈ ಥರ ಮಾತಾಡೋದಕ್ಕೆ ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಸ್ಪಿರಿಚುವಲ್ ಜರ್ನಿನ ಸ್ಟಾರ್ಟ್ ಮಾಡೋದು. ನನಗೆ ಐ ಥಿಂಕ್ ನನ್ನ 30s ನಾನು ಎಂಟರ್ ಆಗಿದ್ದೇನೆ, ನನಗೆ ರಿಯಲೈಸ್ ಆಯಿತು ಐ ಆಮ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್, ಐ ಡೋಂಟ್ ಲೈಕ್ ಗೋಯಿಂಗ್ ಕ್ಲಬ್ಬಿಂಗ್ ಪಾರ್ಟಿಂಗ್ ಅಂತಂದೆಲ್ಲ ನನಗೆ ರಿಯಲೈಸ್ ಆಗೋಯಿತು. ಸೊ ಹಾಗಾಗಿ ನಾನು ಯಾರು ಏನಾದರೂ ಅಂದ್ಕೊಳ್ಳಿ, ನನ್ನ ಕೈಲಿ ಆಗಲ್ಲ. ನನಗಿವಾಗ ಕ್ಲಬ್ಬಿಂಗ್ ಹೋಗೋದು, ಪಾರ್ಟಿ ಮಾಡೋದು, ಹೋಗ್ಬಿಟ್ಟು ಎಲ್ಲೋ ರೆಸ್ಟೋರೆಂಟಲ್ಲಿ ಧನ್ 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 ಅನ್ನೋ ಮ್ಯೂಸಿಕ್ನ ಕೇಳೋದು, ಅದೆಲ್ಲ ನನ್ನ ಕೈಯಿಂದ ಇವಾಗ ಆಗಲ್ಲ. ಅದು ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ, ನಾನೂ ಮಾಡಿದ್ದೀನಿ ಅದನ್ನೆಲ್ಲನೂ ಮುಂಚೆ. ಆದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ಪರಿವರ್ತನೆ ಅನ್ನೋದು ಆಗ್ತಾ ಇರುತ್ತೆ ಅಲ್ವಾ, ಒಂದು ಚೇಂಜ್ ಅನ್ನೋದು ಬರ್ತಾನೆ ಇರುತ್ತೆ. ಸೊ ನನ್ನ ಲೈಫಲ್ಲಿ ಅದು ನನಗೆ ಗೊತ್ತಿಲ್ಲದಂಗೆ ನಾನು ಚೇಂಜ್ ಆಗ್ತಾ ಇದ್ದೀನಿ. ನನ್ನ ಕಂಟ್ರೋಲಲ್ಲಿ ನಾನು ಇಲ್ಲವೇ ಇಲ್ಲ. ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ, ನಾನು 1-2 ಹೆಜ್ಜೆ ನಾನು ಕೃಷ್ಣನೆಡೆಗೆ ಇಟ್ಟಾಗ ಅವನು 1000 ಹೆಜ್ಜೆನ ಇಟ್ಬಿಟ್ಟು ಸೆಳೀತಾ ಇದ್ದಾನೆ ನನ್ನ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇರುತ್ತೆ ನನಗೆ. ಸೊ ಹಾಗಾಗಿ ಫ್ರೆಂಡ್ಸ್, ನಿಮಗೆ ಟೈಮ್ ಸಿಕ್ತು ಅಂತಂದರೆ ಸ್ಪೆಷಲಿ ಈವ್ನಿಂಗ್ ಎಷ್ಟೇ ಕೆಲಸ ಇರಲಿ, ಏನೇ ಇರಲಿ, ಒಂದು 10 ಮಿನಿಟ್ಸ್ ಅಟ್ಲೀಸ್ಟ್ ಮೆಡಿಟೇಷನ್ ಮಾಡಿ. ಅಥವಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋ ಒಂದು ಮಹಾಮಂತ್ರನ ಅಟ್ಲೀಸ್ಟ್ ನೀವು ಜಪ ಮಾಡಿ ಅಂತ ಕೇಳ್ಕೊತೀನಿ. ನಾನು ಒಂದು ಜಪಮಣಿನ ತಂದು ಇಟ್ಕೊಂಡಿದ್ದೀನಿ. ಅಂದರೆ ನನ್ನ ಕೈಯಿಂದನೂ ಏನು ಡೈಲಿ ಜಪ ಮಾಡೋಕ್ಕಾಗಲ್ಲ, ಬಟ್ ಯಾವಾಗ ಆಗುತ್ತೋ ಆವಾಗ ಅಟ್ಲೀಸ್ಟ್ ನಾನು ಮಂತ್ರನ ಮನಸ್ಸಲ್ಲಿ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದೇನೋ ಒಂಥರ ಒಂದು ಶಕ್ತಿ, ಒಂದು ಸ್ಫೂರ್ತಿ ತುಂಬುತ್ತೆ ಜೀವನದಲ್ಲಿ ಅನ್ನೋ ಒಂದು ಬಿಲೀಫ್ ನನಗೆ ಆ್ಯಕ್ಚುಲಿ. ಸೊ ಇಟ್ಸ್ ನಾಟ್ ಜಸ್ಟ್ ಬಿಲೀಫ್, ಆ್ಯಕ್ಚುಲಿ ರಿಸರ್ಚ್ ಕೂಡ ಮಾಡಿ ತುಂಬ ಜನ ಹೇಳಿದ್ದಾರೆ ಈ ಮಂತ್ರದಲ್ಲಿ ಒಂದು ಅಂಥ ಪವರ್ ಇದೆ ಅಂತ. ಹಾಗೆಯೇ ಇನ್ನೊಂದು ಪಾಪ್ಯುಲರ್ ಮಂತ್ರ ಅಂತಲೇ ಹೇಳ್ಬೋದು, ನೀವು ಕೇಳಿರ್ತೀರ ಅನ್ಕೊತೀನಿ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ. ಸೊ ಇದ್ರದ್ದು ಒಂದೊಂದು ವರ್ಡ್ದು ಒಂದೊಂದು ಮೀನಿಂಗ್ ಇದೆ. ನಾನು ಅದನ್ನು ಆ್ಯಕ್ಚುಲಿ ಎಲ್ಲೋ ಬರೆದಿಟ್ಕೊಂಡಿದ್ದೆ, ನಾನು ಇನ್ನೊಂದು ಸತಿ ನೋಡಿಬಿಟ್ಟು ನಿಮಗೆ ತಿಳಿಸಿ ಹೇಳ್ತೀನಿ ಅದನ್ನು. ಸೊ ಕೃಷ್ಣ ಅಂತಂದರೆ ಅದು ಐ ಥಿಂಕ್ ತುಂಬ ಆಕರ್ಷಿತವಾಗಿರುವ ಒಬ್ಬ ಒಂದು ವ್ಯಕ್ತಿ ಅಥವಾ ಒಂದು ಪರಮಪುರುಷ ಅಂತ ಹೇಳ್ಬೋದು. ಹಾಗೆಯೇ ವಾಸುದೇವಾಯ ಅಂತಂದರೆ ವಾಸುದೇವನ ಮಗ ಕೃಷ್ಣ. ಸೊ ಹಾಗಾಗಿ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಅಂತಂದರೆ ಎಲ್ಲ ಆತ್ಮಗಳಿಗೂ ಮೀರಿದ ಒಂದು ಆತ್ಮ, ಪರಮಾತ್ಮ. ಅವನಿಗೆ ಆದಿ ಅಂತ್ಯ ಯಾವುದೂ ಇಲ್ಲ. ಸೊ ಅವನು ನಿತ್ಯ ನಿರಂತರ. ಸೊ ಹಾಗಾಗಿ ಅವನ್ನ ನಾವು ಹರಿಯೇ ಪರಮಾತ್ಮನೇ ಅಂತ ಹೇಳೋದು. ಪ್ರಣತಃ ಕ್ಲೇಶನಾಶಾಯ. ಸೊ ಯಾವುದೇ ತರಹ ಕ್ಲೇಶಗಳು ನಮ್ಮ ಲೈಫಲ್ಲಿ ಇರಲಿ, ಪ್ರಾಬ್ಲಮ್ಸ್ ಇರಲಿ, ಚಿಂತೆಗಳಿರಲಿ, ರೋಗ ರುಜಿನಗಳಿರಲಿ, ಅದನ್ನೆಲ್ಲನೂ ನಾಶ ಮಾಡೋನೆ ಅಂತ ಹೇಳೋ ಒಂದು ಅರ್ಥ ಅನ್ಕೋತಾ ಇದ್ದೀನಿ. ಸೊ ನನಗೆ ನೆನಪಿದ್ದಷ್ಟು ನಾನು ಹೇಳ್ತಾ ಇದ್ದೀನಿ. ದಿಸ್ ಮೇ ಬಿ ದ ಆ್ಯಕ್ಚುಯಲ್ ಮೀನಿಂಗ್ ಆರ್ ದೇರ್ ಕುಡ್ ಬಿ ಅ ಡೀಪರ್ ಮೀನಿಂಗ್ ಟು ಇಟ್ ಆಲ್ಸೋ. ನಾನು ಅದನ್ನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಐ ಆಮ್ ಸಾರಿ.
ಸೊ ಲಾಂಗ್ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಬಾಯಿ ಒಣಗ್ತಾ ಇದೆ ವಾಯ್ಸ್ ಓವರ್ ಮಾಡಬೇಕಾದ್ರೆ. ನನಗೆ ಪಾಸ್ ಮಾಡಿಬಿಟ್ಟೆ ಅಂತಂದರೆ ತಿರ್ಗಾ ಮತ್ತೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕು. ನನ್ನ ಎಡಿಟಿಂಗ್ ಆ್ಯಪ್ ಆ ಥರ ಇದೆ. ಸೊ ನಾನು ಕೂಡ ಆ್ಯಕ್ಚುಲಿ ಒಂದು ಬೆಟರ್ ಎಡಿಟಿಂಗ್ ಆ್ಯಪ್ನ ಹುಡುಕ್ತಾ ಇದ್ದೀನಿ. ಸೊ ಓಕೆ, ಪ್ರಣತಃ ಕ್ಲೇಶ ನಾಶಾಯ ತನಕ ಹೇಳಿದೆ. ಗೋವಿಂದಾಯ ನಮೋ ನಮಃ. ಗೋವಿಂದ ಅಂತಂದರೆ ಗೋವುಗಳನ್ನು ಕಾಯುವವನು, ಗೋವುಗಳನ್ನು ರಕ್ಷಿಸುವವನು. ಹಾಗೆಯೇ ಇಂದ, ಗೋವಿಂದ. ಇಂದ ಅಂದರೆ ಇಂದ್ರಿಯಗಳಿಗೆ ಸುಖ ಕೊಡುವಂಥವನನ್ನು. ಇಂದ್ರಿಯಗಳಂದರೆ ಯಾವುವು? ನಮ್ಮ ಸೆನ್ಸಸ್ಗಳು, ಲೈಕ್ ಕಣ್ಣು, ಮೂಗು, ನಾಲಿಗೆ, ನಮ್ಮ ಟಚ್, ನಮ್ಮ ಸ್ಕಿನ್, ಇದೆಲ್ಲ ಏನಿರುತ್ತಲ್ವ, ನಮ್ಮ ಮನಸ್ಸು, ಇದೆಲ್ಲನೂ ಒಂದು ಇಂದ್ರಿಯ ಅಂತಂದೇ ಕನ್ಸಿಡರ್ ಮಾಡಿ ಗೋವಿಂದಾಯ ನಮೋ ನಮಃ. ಸೊ ಗೋವುಗಳನ್ನು ರಕ್ಷಿಸುವವನೇ, ಗೋವುಗಳನ್ನು ಪ್ರೀತಿಸುವವನೇ, ಗೋವುಗಳನ್ನು ಕಾಯುವವನೇ, ಗೋಪಾಲಕನೇ, ನಮ್ಮ ಇಂದ್ರಿಯಗಳಿಗೆ ಸುಖ ಕೊಡುವವನೇ, ನಿನಗೆ ನಮೋ ನಮಃ ಅಂತ ಒಂದು ಇದು ಮೀನಿಂಗ್. ಸೊ ಇದೊಂದು ಮೀನಿಂಗ್ನ ನಾವು ನಮ್ಮ ದಿನಚರಿ ಸ್ಟಾರ್ಟ್ ಆಗೋ ಮುಂಚೆ ಹಾಗೆ ಎಂಡ್ ಆಗೋ ಮುಂಚೆ ಮಲಗೋ ಮುಂಚೆ ಹೇಳ್ಕೊಂಡು ಮಲ್ಕೊಂಡ್ರೆ ಇದ್ರದ್ದು ಬೆನಿಫಿಟ್ಸ್ ತುಂಬಾ ಇದೆ. ಆ್ಯಕ್ಚುಲಿ ನಮ್ಮ ಲೈಫಲ್ಲಿ ತುಂಬ ಪಾಸಿಟಿವಿಟಿ ತುಂಬ್ತಾ ಬರುತ್ತೆ ಇದು. ಐಮ್ ಸಾರಿ ಫ್ರೆಂಡ್ಸ್, ಸ್ವಲ್ಪ ನನಗೆ ಯಾಕೋ ಐ ಥಿಂಕ್ ತುಪ್ಪ ಎಲ್ಲ ಇವತ್ತು ಜಾಸ್ತಿ ಆಗೋಯ್ತು ಅನಿಸುತ್ತೆ ಹಬ್ಬದ ಊಟ ಮಾಡಿಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಕೆಮ್ಮು ಬರ್ತಾ ಇದೆ. ಸೊ ಇಲ್ಲಿಗೆ ನಾವು ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.